ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ. ಸ್ಯಾಟರ್ಡೇನೇ ನಾವು ಮಧ್ಯಾಹ್ನ ನಮ್ಮದು ಸ್ಪೆಷಲ್ ಸಾಧ್ಯ ತಿನ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಬುಕ್ ಮಾಡಿದ್ದೆ ನಾನು ಮೊದಲೇ. ಫ್ರೈಡೇನೂ ತುಂಬ ಜನ ಹೋಗಿರ್ತೀರ, ಬಟ್ ನಾವು ಫ್ರೈಡೇ ಆಗೋಲ್ಲ, ಯಾಕೆಂದರೆ ಜಿಯನ್ ಸ್ಕೂಲು, ಚಂದುದು ಆಫೀಸು. ನಮ್ಮ ಫ್ರೈಡೇಸ್ ಅಂತೂ ಆಗೋದಿಲ್ಲ, ವೀಕೆಂಡೇ ನಮ್ಮ ಕೆಲಸಗಳು. ಅದಕ್ಕೆ ಸ್ಯಾಟರ್ಡೇ ಬುಕ್ ಮಾಡಿದ್ದೆ ನಾನು. ಸ್ಯಾಟರ್ಡೇ ತಿನ್ನೋಣ ಅಂತ ಹೊರಟ್ವಿ. ಜಿಯನ್ಗೆ ದೋಸೆ ಬೇಕಿತ್ತಂತೆ, ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಅಂತ ಸ್ವಲ್ಪ ಮುಖ ಸಪ್ಪೆ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಬಟ್ ಆಮೇಲೆ ತುಂಬ ಇಷ್ಟಪಟ್ಟು ತಿಂದ ಅಂತ ಹೇಳ್ಬೋದು. ನಾನು ತುಂಬ ಸರಿ ಹೋಗ್ಬೇಕು ಅಂದ್ಕೊಂಡಿದ್ದೆ. ಕೇರಳ ಸ್ಟೈಲಲ್ಲಿ ಊಟ ಮಾಡಿಲ್ಲ ಅಂತಲ್ಲ, ತುಂಬ ಸರಿ ಮಾಡಿದ್ದೀನಿ. ಬಟ್ ಈ ಥರ ಸ್ಪೆಷಲ್ ಹಬ್ಬದ ದಿನ ಹೋಗಿ ತಿಂದಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಇತ್ತು, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಂದಿರಾನಗರಲ್ಲಿ ಹೋಗಿದ್ವಿ, ತುಂಬ ದೂರ ಕೂಡ ಏನು ಹೋಗಿರಲಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಾವು ನಮ್ಮದು ಸಾಧ್ಯ ಊಟ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ವ್ಲಾಗ್ ಮಾಡಿದ್ದು, ಒಂಚೂರೇ ವ್ಲಾಗ್ ಮಾಡಿದ್ದು ಸ್ಯಾಟರ್ಡೆ. ಅದಾದಮೇಲೆ ವ್ಲಾಗೇ ಮಾಡಲಿಲ್ಲ, ಚೆನ್ನಾಗಿ ತಿಂದ್ಬಿಟ್ಟು ಬಂದು ಮಲ್ಕೊಂಡ್ವಿ. ಫಸ್ಟ್ ಟೈಮ್ ನಾನು ಅಷ್ಟೊಂದೆಲ್ಲ ತಿಂದಿದ್ದು ಅಂತ ಹೇಳ್ಬೋದು. ಯಾವುದಾದ್ರೂ ಮದುವೆಗಿದ್ದರೆ ಆ ಥರ ಏನಾದರೂ ಹೋದರೆ ಇಲ್ಲ ಫಂಕ್ಷನ್ಸ್ ಇದ್ದರೆ ತಿಂತೀನಿ. ಬಟ್ ನಾನು ಫಸ್ಟ್ ಟೈಮು ಅಂದರೆ ಕೇರಳ ಸ್ಟೈಲ್ ಊಟ ಮಾಡಿಲ್ಲ ಅಂತೆಲ್ಲ ಮಾಡಿದ್ದೀವಿ. ಈ ಥರ ಫೆಸ್ಟಿವಲಲ್ಲಿ ಹೋಗಿ ಸಾಧ್ಯ ತಿನ್ಕೊಂಡು ಬಂದಿದ್ದು ಫಸ್ಟ್ ಟೈಮು. ಜಿಯನ್ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದೆ. ಆಮೇಲೆ ಬಂದ್ವಿ, ಫುಲ್ ಮಳೆ ಬರ್ತಾಯಿತ್ತು. ಚೆಂದು ಕೆಲಸ ಮಾಡ್ತಿದ್ರು, ನಾನು ಜಿಯನ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಅದಾದಮೇಲೆ ಎದ್ಬಿಟ್ಟು ಮತ್ತೆ ಮೂವಿ ನೋಡಿದ್ವಿ, ಆಮೇಲೆ ಮತ್ತೆ ಮಲ್ಕೊಂಡ್ವಿ. ನೆನ್ನೆ ಪೂರ್ತಿ ಹಿಂಗೆ ಹೋಯ್ತು. ಅದಕ್ಕೆ ಏನೂ ಅಷ್ಟೊಂದು ಕಂಟೆಂಟ್ ಇಲ್ಲದೆ ಇರೋದ್ರಿಂದ ನಾನು ಬ್ಲಾಗೇ ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ಮತ್ತೆ ಸಂಡೇ ಬ್ಲಾಗ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಸಂಡೇ ಹೆಂಗೆ ಹೋಗುತ್ತೆ ಅಂತ. ಪ್ಲ್ಯಾನ್ಸ್ ಅಂತೂ ಸದ್ಯಕ್ಕೆ ಏನೂ ಇಲ್ಲ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಜಿಮ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಜಿಮ್ ನೋಡ್ಕೊಂಡು ಬಂದು ಆಮೇಲೆ ನೋಡೋಣ ಬೇರೆ ಪ್ಲ್ಯಾನ್ಸ್ ಹೆಂಗೆ ಹೋಗುತ್ತೆ ಅಂತ. ಗ್ರೋಸರಿ ಥರದ್ದು ಇದ್ದೇ ಇರುತ್ತೆ. ಗ್ರೋಸರಿ ತರಬೇಕು, ಯಾಕೆಂದರೆ ಸುಮಾರು ಆಲ್ಮೋಸ್ಟ್ 1-2-3 ವೀಕ್ಸ್ ಆಯಿತು ಗ್ರೋಸರಿ ಎಲ್ಲ ಖಾಲಿ ಆಗ್ತಾ ಬಂದಿದೆ. ಅದರಿಂದ ಗ್ರೋಸರಿ ಹೋಗಿ ತೊಗೊಂಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ. ಗ್ರೋಸರಿಯಿಂದ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಬರೋದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಏನು ಬೇಕು ಇರುತ್ತೆ, ಅವಶ್ಯಕತೆ ಇರುತ್ತೆ, ಅದನ್ನೇ ತೊಗೊಂಬರೋದು ಅಷ್ಟೇ. ಸ್ಪೈಡರ್ಮ್ಯಾನ್ ಡ್ರೆಸ್ ತರಬೇಕು ಅವನಿಗೆ. ಅವನಿಗೆ ಸ್ಕೂಲಲ್ಲಿ ಅವ್ರ ಫೇವ್ರೆಟ್ ಕ್ಯಾರೆಕ್ಟರ್ಸ್ದು ಡ್ರೆಸ್ ಹಾಕೊಂಡು ಹೋಗೋದಿದ್ದೆ. ಅವ್ನು ಸ್ಪೈಡರ್ಮ್ಯಾನ್ ಹಾಕೊಂಡು ಹೋಗ್ಬೇಕಂತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನು ನೆನಪಿಸ್ತಾ ಇದ್ದಾನೆ ನನಗೆ. ಏನು ಬೇಬಿ? ನಂದು ಪಪ್ಪ ಸಿಗೋಗ್ರೆ ನಾನು ಹೈಡ್ ಮಾಡ್ತೀನಿ, ಬನ್ನಿ ಹೋಗಣ್ಣ. ಏನ್ ಮಾಡಿದೆ? ಯಾಕೆ ನಂದು ಅಂತ ಅವನದೇನಾದ್ರು ಇದ್ರೆ ನಾವಿಬ್ರು ಏನು ಮುಟ್ಟಂಗಿಲ್ಲ, ಆಯ್ತಾ? ಅವನದಷ್ಟು ಫೇವ್ರೇಟ್ಸ್ ಇರುತ್ತದೆ. ಅದು ಮಕಾನ ಅವ್ನಿಗೆ ಇಷ್ಟ. ಅದಕ್ಕೆ ಲಾಸ್ಟ್ ಟೈಮ್ ಕಪ್ಪ ಇಟ್ಕೊಂಡು ತಿನ್ಬಿಟ್ಟಿದ್ರು ಅಂತ ಇವಾಗ ಗೈಡ್ ಮಾಡಿದ್ದೇನೆ. ಅದೆಲ್ಲ ಹೋಗ್ಲಿ, ಥೈಲ್ಯಾಂಡ್ ಇಂದ ಡ್ರೈ ಮ್ಯಾಂಗೋ ತಂದಿದ್ವಲ್ಲ, ಲಾಸ್ಟ್ ಒಂದೇ ಒಂದ್ ಪೀಸ್ ಇತ್ತು. ಅದಕ್ಕೆ ಅವಾಗ್ಲೂ ಅವನೇ ತಿಂತಿದ್ದ. ಸರಿ, ಲಾಸ್ಟ್ ಒಂದ್ ಪೀಸ್ ಇದೆಯಲ್ಲ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟೆ. ಅಪ್ಪ ಅವತ್ ಸಂಜೆ ಸಾಕಾಗೋಯ್ತು. ವಾಮಿಟ್ ಮಾಡು, ತಿಂದಿರೋದು ವಾಮಿಟ್ ಮಾಡು ಅಂತ ಇಟ್ಕೊಂಡು ಕುತ್ಕೊಬಿಟ್ಟು ಅವ್ನು. ಎಲ್ಲಿಂದ ಮಾಡಿ ವಾಮಿಟ್ಟು? ಹಂಗೆ ಇದು ಅಟಮಾರಿ, ಅವನೇನು ಶೇರ್ ಮಾಡಲ್ಲ. ತೋರಿಸಿ, ಎಲ್ಲ ಹೈಟ್ ಮಾಡಿದ್ದೀರಾ? ಇದು ಐಡ ಇದು. ಓಕೆ, ಇನ್ನು ಒಳಗಡೆ ಕಾಣಿಸ್ತಾನೆ ಇಲ್ಲ. ಐಡ್ ಆಗೋಯ್ತಾ? ಸರಿ ಮಾಡಿದ. ನೀವೇನ್ ತಿಂದಿ ಚೆಂದು? ತಿಂದಿದ್ರಲ್ವಾ ಅವಾಗ? ವಾಮಿಟ್ ಮಾಡಿ ಪಿಜ್ಜಾ ಪಿಜ್ಜಾ ಪಿಜ್ಜಾ. ಜಿಮ್ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಅದಕ್ಕೆ ನೋಡಿ ಜಿಯನ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಿಂಗೆ ಓಡಾಡ್ತಿದ್ದಾನೆ ಅಂದರೆ ದೊಡ್ಡ ಮನುಷ್ಯ ಥರ ಆಡುತ್ತೆ ಇವಾಗ ಮಾತು ಎಲ್ಲ.
ಒಂದೊಂದ್ಸರಿ ನನಗೆ ಅಪ್ಪ ಇವಾಗಿನ ಮಕ್ಕಳು ಎಷ್ಟು ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಅದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ನಾನು ಅಲ್ಲಿ ನೋಡೋಕೆ ಹೋಗಿದ್ದಾಗ. ಸೊ ಅಲ್ಲಿಂದ ವಾಪಸ್ ಬಂದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ರಿಲ್ಯಾಕ್ಸ್ ಮಾಡಾದ್ಮೇಲೆ ಅಂದ್ಕೊಂಡ್ವಿ ಓಕೆ ಹೊರಗಡೆ ಹೋಗಿ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ. ಮನೇಲಿ ಏನು ಮಾಡುತ್ತೆ ಏನು ಗೊತ್ತಾ, ಅದೊಂಥರ ಎಷ್ಟೊಂದು ಜನ ಹೇಳ್ತೀರಾ ಏನು ಹೋಗ್ತೀರಾ ಅಂತ, ಬಟ್ ಅದೊಂಥರ ಥೆರಪಿ ಥರ ಗೊತ್ತಾ. ಇಲ್ಲ ಅಂದರೆ ವಾರ ಪೂರ್ತಿ ಮನೆಯಲ್ಲಿ ಆ ಕೆಲಸ ಈ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಹೋಮ್ವರ್ಕ್ ಮಾಡಿಸೋದು ಇದರಲ್ಲೇ ಆಗ್ಬಿಟ್ಟಿರುತ್ತಾ. ಸೊ ಸ್ವಲ್ಪ ನಮಗೂ ಅವಾಗವಾಗ ಒಂಥರ ಹೊರಗಡೆ ಹೋಗಿ ಜನಗಳನ್ನೆಲ್ಲ ನೋಡ್ಕೊಂಡು ಬಂದರೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಅದು ಇದು ಏನಾದರೂ ಹೊಸ್ದಾಗಿರೋದು ಆ ಥರದ್ದೆಲ್ಲ ಶಾಪಿಂಗೇ ಹೋಗಬೇಕು ಅಂತೆಲ್ಲ ನಾನು ಒಂದೊಂದ್ಸರಿ ಏನು ಗೊತ್ತಾ, ಹೊರಗಡೆ ಏನಾದರೂ ಮಾಡಿರ್ತಾರೆ ಮಾಲಲ್ಲಿ ಅದು ನೋಡೋದಕ್ಕೆ ಜಾಸ್ತಿ ಹೋಗೋದು. ಮತ್ತು ನನಗೆ ಇವತ್ತು ಗ್ರೋಸರಿ ಸ್ವಲ್ಪ ತೊಗೊಳೋದಿತ್ತು, ಹಾಗೆ ಗ್ರೋಸರಿನೂ ತೊಗೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಫ್ರೆಂಡ್ಸ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೋಜಿಯನ್ ಕೂಡ ರೆಡಿ ಆಗಿದೆ. ಸಂಡೇ ಸ್ಯಾಟರ್ಡೆ ಏನ್ ಮಾಡೋದು, ಸ್ಯಾಟರ್ಡೆ ಎಲ್ಲ ಫುಲ್ ಮನೇಲೇ ಇದ್ವಿ. ಸೊ ಸಂಡೇ ಇವಾಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅವ್ನ ಸೆಕ್ಯೂರಿಟಿ ಅವ್ರಿಗೆಲ್ಲರಿಗೂ ಬಾಯ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಾಯ್ ಬಾಯ್ ಮಾಡ್ಕೊಂಡೆ ಬರೋದು ಅವನು. ಹೊರಟಾಗ ತುಂಬ ಟ್ರಾಫಿಕ್ ಇತ್ತು ಅಂತ ಹೇಳ್ಬೋದು. ಇವಾಗ ಒಂದೊಂದ್ಸರಿ ನಂಗೆ ಅನಿಸುತ್ತೆ ಬ್ಯಾಂಗ್ಳೂರಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಪ್ಪ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಅಂತ. ಏನಂದರೆ ಹೋಗೋದಕ್ಕೆ ಆಗೋದಿಲ್ಲ ಅಷ್ಟು. ಮತ್ತು ಅಲ್ಲಿ ತುಂಬ ಚೆನ್ನಾಗಿ ಓಣಂ ಸ್ಪೆಷಲ್ ರಂಗೋಲಿ ಹಾಕಿದ್ರು, ಅದನ್ನು ನೋಡಿದ್ವಿ. ಜಿಯನ್ ತುಂಬ ಇಷ್ಟಪಟ್ಟು, ಅವನಿಗೆ ಅದು ಕಲರ್ಫುಲ್ ಆಗಿರುತ್ತಲ್ಲ ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಅವನು ಫ್ಯಾಮ್ಲೀಸ್ ಕರ್ಕೊಂಡು ಹೋಗಿದ್ವಿ. ಏನೋ ಒಂದು ರಿಟರ್ನ್ ಕೊಡೋದಿತ್ತು, ಯಾಕೆಂದರೆ ಅವನಿಗೆ ವಾಟರ್ ಬಾಟಲ್ ತೊಗೊಂಡಿದ್ವಿ ಸ್ಕೂಲಿಗೆ, ಅದು ಲೀಕ್ ಆಗ್ತಾಯಿತ್ತು. ಸೊ ಅದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸೋದಿತ್ತು. ಅಲ್ಲಿ ಕರ್ಕೊಂಡು ಹೋದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ತೀನಿ ಅಂತ ಹೇಳ್ದೆ. ಸೊ ಸರಿ ಅಂದ್ಬಿಟ್ಟು ಅಲ್ಲೇ ಬಿಟ್ವಿ. ಅದಾದಮೇಲೆ ಹೊರಗಡೆ ನಾನು ಆವಾಗಲೇ ಹೇಳ್ದಂಗೆ ಮಾಲ್ಗೆ ನಾನು ಹೋಗೋದು ಈ ಥರದ್ದೆಲ್ಲ ನೋಡೋದಕ್ಕೆ. ನಂಗೆ ಗೊತ್ತಿತ್ತು ಓಣಮ್ದು ಇದು ನೈಟ್ ಮಾರ್ಕೆಟ್ ಇರುತ್ತೆ ಅಂತ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಥರದ್ದೆಲ್ಲ ನೋಡೋದಕ್ಕೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ನಾನು ಹತ್ರದಿಂದ ಇವತ್ತು ನನ್ನ ಮುಖ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದೆ. ಸೊ ಯಾಕೆ ಅಂತ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ. ಸೊ ಪಿಂಪಲ್ ಒಂದೊಂದ್ಸರಿ ನಮಗೇನು ಆಗಲ್ಲ ಅಂತೆಲ್ಲ ಆಗುತ್ತೆ, ಬಟ್ ಕೇರ್ ಮಾಡ್ತೀನಿ ಅಷ್ಟೇ. ಜಾಸ್ತಿ ಆಗಲ್ಲ ನನಗೆ, ಹಿಂಗೆ ಯಾವಾಗಲಾದರೂ ಅಪರೂಪಕ್ಕೆ ಒಂದ್ಸರಿ ಆಗುತ್ತೆ. ಸೊ ಆವಾಗ ಸ್ವಲ್ಪ ಏನಾದರೂ ಹಚ್ಚಿದ್ರೆ ಹೋಗುತ್ತೆ. ನಾನು ಜಾಸ್ತಿ ಏನು ಹಚ್ಚೋದಕ್ಕೂ ಹೋಗೋದಿಲ್ಲ. ಸೊ ಸುಮ್ಮನೆ ಒಂದ್ಸರಿ ಐಸ್ ಇಟ್ಕೊಂಡು ಸ್ವಲ್ಪ ಹಿಂಗೆ ಇದು ಮಾಡ್ತೀನಿ, ಅದು ಬಿಟ್ಟರೆ ಮ್ಯಾಕ್ಸ್ ಏನು ಮಾಡೋದಿಲ್ಲ. ಸೊ ನಾರ್ಮಲ್ ಸ್ಕಿನ್ ಕೇರು ಮತ್ತು ಜಾಸ್ತಿ ಪಿಂಪಲ್ ಏನಾದ್ರು ಈ ಥರ ಒಂದೊಂದು ಆದಾಗ ನಾನು ಜಾಸ್ತಿ ಮುಖ ತೊಳಿತಿರ್ತೀನಿ. ಸೊ ಏನಾಯಿತು ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಇಲ್ಲೊಂದು ಫ್ರೆಂಡ್ಸ್ ಏನಂದರೆ ನಾನು ಒಂದು ಲೆಹಂಗಾ ತೊಗೊಂಡಿದ್ದೀನಿ, ಹಾಫ್ ಸ್ಯಾರಿ. ಸೊ ನಿಮಗೆ ಗೊತ್ತು, ಇವಾಗ ನಮ್ಮದು ಚಾನಲಲ್ಲಿ ನಮ್ಮ ಇನ್ಸ್ಟಾ ಪೇಜಲ್ಲಿ RIDT ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇವತ್ತು ನಾನು ತೋರಿಸೋ ಲೆಹಂಗಾಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಪರ್ಚೇಸ್ ಮಾಡ್ಬೋದು. ನಾನೊಂದು ಲೆಹಂಗಾ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತ. ಅದ್ರ ಜೊತೆ ಸೆಲೆಕ್ಟ್ ಮಾಡಿ, ನಾನು ಅವಾಗಲೇ ಹೇಳಿದೆ ನಮ್ಮ ಪೇಜ್ ಇರೋದೇ ಕ್ಯೂರೇಟೆಡು ಬೆಸ್ಟನ್ನು ಸೆಲೆಕ್ಟ್ ಮಾಡಿ ಹಾಕ್ತೀವಿ ಅಂತ. ಸೊ ನೀವು ಹೋಗಿ ನೋಡ್ಬೋದು. 2 ಪ್ರೈಸಲ್ಲಿದೆ. ಒಂದು ಸಿಲ್ಕ್ ಇದೆ, ಸಿಲ್ಕ್ದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಅದು ಬಿಟ್ಟರೆ ನಾರ್ಮಲ್ ನಿಮಗೆ ಪ್ರಿಂಟ್ ಇದೆ, ಬಾಂದಿನಿ ಆ ಥರದ್ದು ಇದೆ, ಮತ್ತು ಕಲಾಂಕರಿ ಇದೆ. ಸೊ ಅದರಿಂದ ಸ್ವಲ್ಪ ಪ್ರೈಸ್ ಕಮ್ಮಿ ಸಿಗುತ್ತೆ. ಸೊ ಇವಾಗ ದೀಪಾವಳಿ ಬರ್ತಾ ಇದೆ, ದಸರಾ ಬರ್ತಾ ಇದೆ, ಇದಕ್ಕೆಲ್ಲ ಲೆಹಂಗಾಗಳಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ದಾಂಡಿಯಾ ಇರುತ್ತೆ ಕೆಲವೊಂದು ಸೊಸೈಟಿಲಿ. ಸೊ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ, ಅವಾಗೆಲ್ಲ ಲೆಹಂಗಾ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಕಲಾಂಕರಿ ಅಂತೂ ದಾಂಡಿಯಾಗೆ ಬಾಂದಿನಿ ಮತ್ತು ಕಲಾಂಕರಿ ಬೆಸ್ಟ್ ಅಂತ ಹೇಳ್ಬೋದು ನಿಮ್ಮ ಸೊಸೈಟಿಲಿ, ಅಥವಾ ನಿಮ್ಮ ಅಕ್ಕಪಕ್ಕ, ಅಥವಾ ನೀವೇನಾದರೂ ದಾಂಡಿಯಾ ಮಾಡ್ತಿದ್ರೆ. ಅದು ಬಿಟ್ಟರೆ ನಾನು ಹೇಳಿದೆ ಹಾಫ್ ಸ್ಯಾರಿ ಆಲ್ವೇಸ್, ನನಗೆ ಹಾಫ್ ಸ್ಯಾರಿ ಬಗ್ಗೆ ಹೇಳಬೇಕು ಅಂದರೆ ಆಲ್ವೇಸ್ ಬೆಸ್ಟ್ ಅಂತ ಹೇಳಬೇಕು. ಯಾಕೆಂದರೆ ನೀವು ಯಾವುದೇ ಫಂಕ್ಷನ್ಗೆ ಹಾಕೋಬೋದು, ಮದುವೆ ಆಗ್ಬೋದು. ಅದರಲ್ಲಿ ನಮ್ಗೆ 2 ಸಿಲ್ಕ್ ಇದೆ, ನಾನು ತೋರಿಸ್ತೀನಿ. ಫಸ್ಟು ನಾನು ತೊಗೊಂಡಿರೋದು ತೋರಿಸ್ಲಾ? ಇಲ್ಲ, ಫಸ್ಟ್ ಇದರಲ್ಲಿರೋದು ಸ್ವಲ್ಪ ತೋರಿಸ್ತೀನಿ. ಎಷ್ಟೊಂದು ಇದೆ. ಸೊ ನಾನು 4 ಡಿಸೈನ್ಸ್ ತೋರಿಸ್ತೀನಿ, ಅದರಲ್ಲೂ 4 ಡಿಸೈನೇ ಹಾಕಿರೋದು. ಸೊ ನೀವು ಹೋಗಿ ಯಾಕೆಂದ್ರೆ ಕ್ಯೂರೇಟೆಡು ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗಿದ್ದು ಡಿಸೈನ್ ನಿಮಗೆ ನೆಕ್ಸ್ಟ್ ಮತ್ತೆ ಬಂದು ಅದು ಕೇಳಿದ್ರೆ ಸಿಗೋದಿಲ್ಲ. ನನಗೆ ಎಷ್ಟೊಂದು ದಿನ ಡೋಲಾ ಸಿಲ್ಕ್ ಸ್ಯಾರಿದು ರೆಡ್ ಕಲರ್ ತುಂಬ ಜನ ಬಂದು ಕೇಳ್ತೀವಿ, ಆಲ್ರೆಡಿ ಸೋಲ್ಡ್ ಔಟ್ ಆಯಿತು. ನಾವು ಒಂದು ಡಿಸೈನಲ್ಲಿ ಇಷ್ಟಿಷ್ಟು ಪೀಸ್ ಅಂತ ಇಟ್ಟಿರ್ತೀವಿ. ಸೊ ಆ ಥರ ಅದಕ್ಕೆ ನಾನು ಹೇಳಿದ್ದು ಕ್ಯೂರೇಟೆಡು ನಾವು ಆ ಥರ ಸೆಲೆಕ್ಟ್ ಮಾಡೋದು ಅಂತ. ಸೊ ಫಸ್ಟು ನಮ್ಮ ಇದರಲ್ಲಿ ಇದು ಅಷ್ಟೇ ಆಲ್ಮೋಸ್ಟು ನಾನು ಇನ್ಸ್ಟಾಲ್ ಹಾಕಿದ ತಕ್ಷಣ ಖಾಲಿ ಆಗ್ತಾ ಬಂದಿದ್ದೀನಿ. ಸೊ ಫ್ಯೂ ಪೀಸಸ್ ಇದೆ ಅಷ್ಟೇ ಅವೈಲೇಬಲು. ಸೊ ಇದು ನೋಡ್ಬೋದು, ಇದು ಓಕೆ ಫ್ರೆಂಡ್ಸ್, ಇದು ಲೆಹಂಗಾ. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು. ಮತ್ತು ಏನಂದರೆ ಪ್ಲೀಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ.
ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಲೈನಿಂಗ್ ಕೂಡ ಅಷ್ಟೇ ಲೈನಿಂಗ್ ಇದೆ ಇದಕ್ಕೆ. ಇಲ್ಲಿ ಬ್ಲೌಸ್ ಇದೆ. ಸೊ ಬ್ಲೌಸು ಅಷ್ಟೇ ಎರಡು ಇದರಲ್ಲಿ ಬರುತ್ತೆ. ಮತ್ತು ಕಲರ್ ಕಾಂಬಿನೇಷನ್ ಗ್ರೀನ್ ಮತ್ತು ಒಂಥರ ಪಿಂಕ್ ಪರ್ಪಲ್ ಕಾಂಬಿನೇಷನ್ ಇದೆ. ಸೊ ಇದು ಸಿಲ್ಕ್ ಆಗಿರೋದ್ರಿಂದ ನಿಮಗೆ ಮೆಟೀರಿಯಲ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೆಟೀರಿಯಲ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಪ್ಲೀಟ್ಸ್ ನೋಡಿ ಒಂದೊಂದು ಈ ಥರ ನೀವು ತೊಗೊಂಡ್ರೆ ಒಂದೊಂದ್ಸರಿ ಸಿಗೋದಿಲ್ಲ ಆನ್ಲೈನಲ್ಲೆಲ್ಲ ನಾವು ಆರ್ಡ್ರ್ ಮಾಡಿದಾಗ. ಅದಕ್ಕೆ ನಾವು ನೋಡಿ ಕಣ್ಣಲ್ಲಿ ನೋಡಿ ತೊಗೊಂಡು ಬಂದರೆ ಮಾತ್ರ ಗೊತ್ತಾಗೋದು. ಮತ್ತು ಬೆಲ್ಟ್ ಇದೆ. ಮತ್ತು ದುಪ್ಪಟ್ಟ ಅಷ್ಟೇ. ದುಪ್ಪಟ್ಟ ಲೆಂತು ಸೂಪರ್ ಆಗಿದೆ. ನಿಮಗೆ ಆರಾಮಾಗಿ ಹಾಕೋದು. ಅಷ್ಟು ದೊಡ್ಡ ಲೆಂತು ನಾನು ದುಪ್ಪಟ್ಟ ಕಾಂಪ್ರಮೈಸ್ ಮಾಡಿಲ್ಲ. ದುಪ್ಪಟ್ಟ ಚೆನ್ನಾಗಿರಬೇಕು ಅದಕ್ಕೆ. ಸೊ ನಾನು ಟ್ರೇಲರಲ್ಲಿ ಏನು ಹಾಕಿದ್ದೆ ಅದೇ ಕ್ವಾಲಿಟಿ ಇದು. ಸೊ ಕಲರ್ ಚೇಂಜ್ ಅಷ್ಟೇ. ಸೊ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಲೆಂತು ಅಷ್ಟೇ ನೋಡಿದ್ರಲ್ವ ತುಂಬ ಚೆನ್ನಾಗಿದೆ. ಸೊ ನಾನು ಅವಾಗಲೇ ಹೇಳಿದಾಗೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಫೋಟೋಸ್ ತಂದು ಇಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಬಿಟ್ಟಮೇಲೆ ನೆಕ್ಸ್ಟ್ ಇದು ಸೇಮ್ ಆಲ್ಮೋಸ್ಟ್ ನಾನು ಏನು ಹಾಕಿದೆ ಟ್ರೇಲರಲ್ಲಿ ಅದೇನೆ. ಬಟ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಷ್ಟೇ. ಬೇರೆ ಎಲ್ಲ ಮೆಟೀರಿಯಲು ಗಿಟೀರಿಯಲು ಎಲ್ಲ ಸೇಮು. ಸೊ ಗಿಟೇರಿಯಲ್ಲು ಸಾರಿ, ನಾನು ಒಂದ್ಸರಿ ಆಡು ಭಾಷೆ ಏನಿರುತ್ತೆ ಅದು ಬಂದುಬಿಡುತ್ತೆ, ಸಾರಿ ಅದಕ್ಕೆ. ಸೊ ನೋಡಿ ಪ್ಲೀಟ್ಸ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೂ ಕೂಡ ಬೆಲ್ಟ್ ಬರುತ್ತೆ. ಮತ್ತು ಸೊ ಬ್ಲೌಸ್ ಡಿಸೈನ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಎರಡು ನೋಡಿ ಬ್ಲೌಸ್ ಈ ರೀತಿಯಾಗಿ ಬರುತ್ತೆ. ಅದು ಒಂಥರ ನನಗೆ ಏನು ಗೊತ್ತಾ, ಸಿಲ್ಕ್ ಸ್ಮೆಲ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ ಸಿಲ್ಕ್ದು ಸ್ಮೆಲ್ಲು, ನನಗೆ ಅದಕ್ಕೆ ಇಷ್ಟ ಆಗುತ್ತೆ. ಸೊ ಇದು ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸು ಬಾಂದಿನಿ ಮತ್ತು ಕಲಂಕರಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಇದು ಸೆಮಿ ಸ್ಟಿಚ್ಡ್ ಆಗಿದೆ, ಜಾಸ್ತಿ ಏನು ಸ್ಟಿಚ್ಚು ಮಾಡಿಸ್ಬೇಕಾಗಿಲ್ಲ. ಸೊ ಒಳಗಡೆ ನೀವು ಕ್ಯಾನ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿಸ್ಬಿಟ್ರೆ ಬ್ಯೂಟಿಫುಲ್ ಆಗುತ್ತೆ ಇದು ಲೆಹೆಂಗಾ. ಸೊ ನಿಮ್ಗೆ ಇವಾಗ ದೀಪಾವಳಿಗೆ ಇಲ್ಲ ದಸರಾ, ಸೊ ಇದಕ್ಕೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ದಾವಣಿ ಇದೆಲ್ಲ ಕಲರ್ ಕಾಂಬಿನೇಷನು ಸೂಪರ್ ಆಗಿದೆ. ದಾವಣಿದು ದಾವಣಿ ಹಿಂಗೂ ಓಪನ್ ಆಗಿಬಿಟ್ಟು ನಾನು ತೋರಿಸ್ಬಿಡ್ತೀನಿ ಎಷ್ಟು ಲೆಂತ್ ಇದೆ ಅಂತ. ಎರಡು ಅದು ಮತ್ತು ಇದು ಎರಡು ಸೇಮೇ ಲೆಂತ್ ಬರುತ್ತೆ ನೋಡಿ. ನಾನು ಎಷ್ಟು ಉದ್ದ ಇದೆ ಅಂದರೆ ನಾನು ಇಲ್ಲಿ ಎಳಿತಾ ಇದೆ ಆಯಿತಾ. ಸೊ ಅಷ್ಟು ಉದ್ದ ಇದೆ ಇದು. ಮತ್ತು ದಾವಣಿ ಕಲರ್ ಪಿಂಕ್ ಕಲರು. ಸೊ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಾನು ಮತ್ತೆ ಫೋಲ್ಡ್ ಮಾಡಿ ಅದು ಪ್ಯಾಕ್ ಮಾಡಿರೋಷ್ಟರಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಬರೋಣ. ಸೊ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇದು ಬಾಂದಿನಿ. ನಾನು ಏನು ಹೇಳಿದೆ ಇವಾಗ ದಾಂಡಿಯಾ ಎಲ್ಲ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಬೆಸ್ಟ್ ಇದು. ಸೊ ನೋಡಿ, ಸೊ ಇದು ಈ ರೀತಿಯಾಗಿ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು. ಸೊ ಇದಕ್ಕೂ ಅಷ್ಟೇ ವಿತ್ ಲೈನಿಂಗ್ ಇದೆ, ಸೆಮಿ ಸ್ಟಿಚ್ಡು. ಮತ್ತು ಇದಕ್ಕೂ ಕೂಡ ಬ್ಲೌಸ್ ಪೀಸ್ ಆಲ್ಮೋಸ್ಟ್ ಎಲ್ಲದು ಬ್ಲೌಸ್ ಪೀಸ್ 1 ಮೀಟರ್ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ದುಪ್ಪಟ್ಟ ತುಂಬ ಚೆನ್ನಾಗಿದೆ. ನಾನು ದುಪ್ಪಟ್ಟ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ ನೋಡಿ. ಸೊ ಈ ರೀತಿಯಾಗಿದೆ. ಸೊ ದುಪ್ಪಟ್ಟ ಕೂಡ ಅಷ್ಟೇ ಬ್ಯೂಟಿಫುಲ್ ದುಪ್ಪಟ್ಟ. ಲೆಂತ್ ಇದ್ರದ್ದು ಅಷ್ಟೇ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಅದು. ಸೊ ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಆಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಇದು ಅಂತೂ ಕಲರ್ ಕಲರ್ ಸೂಪರ್ ಆಗಿದೆ ಇದು. ಇವಾಗ ಈ ಥರ ಎಲ್ಲ ಕಲಂಕರಿ ಪ್ರಿಂಟು ಇದೆಲ್ಲ ಟ್ರೆಂಡ್ ಇವಾಗ. ಸೊ ನೋಡಿ ಈ ಥರ ಬರುತ್ತೆ. ಇದಕ್ಕೆ ನೋಡ್ಬೋದು. ಇದಕ್ಕೆ ನೀವು ಅಂದರೆ ಏನು ಪ್ಲೀಟ್ಸ್ ಏನು ಹೇಳ್ತೀವಿ ನಾವು, ಅದು ಮೇಯ್ನು ಲೆಹಂಗಾಗಳಲ್ಲಿ ಅದು ಇದಕ್ಕೆ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ತಂದಿರೋ ಎಲ್ಲ ಲೆಹಂಗಾಲು ಅಷ್ಟೇ ಇದು ಪ್ರಿಂಟ್ ನೋಡ್ಬೋದು ನೀವು. ಸೊ ಈ ರೀತಿಯಾಗಿ ಪ್ರಿಂಟ್ ಬರುತ್ತೆ. ಲೈನಿಂಗ್ ಇದೆ, ಬತ್ ಲೈನಿಂಗ್ ಎಲ್ಲ ಪಾಲಿಸ್ಟರ್ ಲೈನಿಂಗ್, ಕಾಟನ್ ಲೈನಿಂಗು ಎಲ್ಲ. ಸೊ ನೋಡಿ ಬ್ಲೌಸ್ ಪೀಸ್ ಈ ರೀತಿಯಾಗಿ ಬರುತ್ತೆ. ದುಪ್ಪಟ್ಟ ಕೂಡ ಅಷ್ಟೇ ಇದಕ್ಕೆ ಬ್ಯೂಟಿಫುಲ್ ದುಪ್ಪಟ್ಟ ಇದೆ. ಸೊ ಇದಕ್ಕೂ ಕೂಡ ಅಷ್ಟೇ ಲೆಂತ್ ತುಂಬ ಚೆನ್ನಾಗಿದೆ. ಆರಾಮಾಗಿ ನೀವು ಈ ಥರ ನಾವೇನು ಹಾಕ್ತೀವಿ ಹಾಫ್ ಸ್ಯಾರಿ ಥರ ಆ ಥರ ಹಾಕ್ಬೋದು. ಸೊ ಒಂದು ಏನಂದರೆ ಲೆಹಂಗಾಗಳಲ್ಲಿ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡ್ತೀವಿ. ದುಪ್ಪಟ್ಟ ಲೆಂತ್ ತುಂಬ ಕಡಿಮೆ ಇರುತ್ತೆ, ಹಾಫ್ ಸ್ಯಾರಿ ಥರ ಹಾಕ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಇದರಲ್ಲಿ ನೀವು ಆರಾಮಾಗಿ ಹಾಫ್ ಸ್ಯಾರಿ ಥರ ಹಾಕ್ಬೋದು. ಅಷ್ಟು ತುಂಬ ಚೆನ್ನಾಗಿದೆ. ಸೊ ಇನ್ನು ನೀವು ಹೋಗಿ ನಾನು ಪೇಜ್ ಫಾಲೋ ಮಾಡ್ತಾರೆ. ನಾನು ಹೇಳಿದಾಗ ಹೊಸದಾಗಿ ಹ್ಯಾಡ್ ಆಗ್ತಾನೇ ಇರುತ್ತೆ. ಇದಿದ್ದು ನೆಕ್ಸ್ಟು ನಿಮಗೆ ಮತ್ತೆ ಸಿಗಲ್ಲ ಆ ಥರ ಇದೆ. ಹಾಗೆ ಇವಾಗಿನೇನು ಮೈಸೂರು ಸಿಲ್ಕಲ್ಲಿ ಕೂಡ ಆಫರ್ ಕೊಡ್ತೀವಿ ನಮ್ಮದು. ಸೊ ಹೋಗಿ ನೋಡ್ಬೋದು. ನೀವೇನು ದಸರಾ ಸ್ಟಾರ್ಟ್ ಮಾಡ್ತೀವಿ ಅದು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದು ನೀವು ಹೋಗಿ ನೋಡಿ. ಸೊ ನಾನು ಯಾವ್ದು ಇಟ್ಕೊಂಡಿದ್ದೀನಿ, ಸೊ ಇದು ಆಲ್ಮೋಸ್ಟ್ ನಾನು ಫಸ್ಟೇ ತೊಗೊಂಡಿದ್ದೆ. ಅಂದರೆ ನಾನು ನನ್ನ ಪೇಜಲ್ಲಿ ಆ್ಯಡ್ ಮಾಡೋದಕ್ಕಿಂತ ಮುಂಚೆನೇ ನಾನು ಲೆಹಂಗಾ ಇದು ಶಾಪಿಂಗ್ ಮಾಡಿದ್ದೆ. ಸೊ ಯಾಕೆಂದರೆ ಒಂದು ನಾವು ಫಸ್ಟ್ ವೆಂಡರ್ ಹುಡ್ಕೋದಕ್ಕಿಂತ ಮುಂಚೆ ಕ್ವಾಲಿಟಿ ಹೆಂಗಿರುತ್ತೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಒಂದಷ್ಟು ನಾನು ಶಾಪಿಂಗ್ ಮಾಡಿದ್ದು. ಸೊ ಅದರಲ್ಲಿ ಇದು ಕೂಡ ಒಂದು. ಸೊ ಅದೆಲ್ಲಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಕ್ವಾಲಿಟಿ ಅಷ್ಟು
ಇದು ಕಂಪೇರ್ ಮಾಡಿದ್ರೆ ಅಷ್ಟು ಕ್ವಾಲಿಟಿ ಬರಲ್ಲ, ಯಾಕೆಂದ್ರೆ ಆ ಸಿಲ್ಕ್ ಇದೆಯಲ್ಲ ಅದು ಬ್ಯೂಟಿಫುಲ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಇದು ಅದ್ರಷ್ಟು ಕ್ವಾಲಿಟಿ ಇಲ್ಲ. ಸೊ ಇದು ನಾನು ತೊಗೊಂಡಿರೋದು. ಇದು ಫುಲ್ ಹಾಗೆ ಬರುತ್ತೆ, ಇದಕ್ಕೇನು ಇದೆಲ್ಲ ಇಲ್ಲ, ಏನಂದರೆ ಬಾರ್ಡರು ಆ ಥರದ್ದೆಲ್ಲ ಏನಿಲ್ಲ ಇದಕ್ಕೆ. ಸೊ ಸಿಂಪಲ್ಲು, ಬಟ್ ಅದಕ್ಕೆ ಪ್ಲೀಟ್ಸ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು ಅದೇ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ಪ್ಲೀಟ್ಸ್ ಕಮ್ಮಿ ಇದೆ, ಯಾಕೆಂದರೆ ನನ್ನ ಹತ್ರ ಆಲ್ಮೋಸ್ಟ್ ಹಾಫ್ ಸ್ಯಾರಿ ಮೊದಲು ಒಂದಿತ್ತು. ಸೊ ಅದಕ್ಕೆ ಇವಾಗ ಒಂದು ತೊಗೊಂಡೆ. ಮತ್ತು ಇದು ಬ್ಲೌಸು ಕೂಡ ಅಷ್ಟೇ ಈ ರೀತಿಯಾಗಿ ಬರುತ್ತೆ ಇದಕ್ಕೆ ಬ್ಲೌಸು. ಸೊ ದುಪ್ಪಟ್ಟ ಆಲ್ಮೋಸ್ಟ್ ಸೇಮೇ ಎಲ್ಲಾದ್ರದ್ದು. ಸೊ ಅದೇನೇನು ತೋರ್ಸೋಕ್ಕೆ ಹೋಗ್ತಿಲ್ಲ. ಸೊ ಇದು ನನ್ನ ಹೊಸ ಲೆಹೆಂಗಾ. ಇದು ನಾನು ದೀಪಾವಳಿ ಹಬ್ಬಕ್ಕೆ ಹಾಕೋಬೇಕು ಅಂತಿದ್ದೀನಿ, ಸ್ಟಿಚ್ ಮಾಡಿಸ್ಬೇಕು, ಇವಾಗ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಬಟ್ ನನಗೆ ಏನು ಗೊತ್ತಾಯ್ತು, ನಾನು ಅವಾಗ ಕ್ವಾಲಿಟಿ ನೋಡೋದಕ್ಕೆ ನಾನು ತೊಗೊಂಡೆ. ಬಟ್ ಆಮೇಲೆ ಇದೆಲ್ಲ ತೊಗೊಂಡ್ಮೇಲೆ ನನಗೆ ಇದ್ರದ್ದೆಲ್ಲ ತುಂಬ ಇಷ್ಟ ಆಯಿತು. ಅದೆಲ್ಲ ಇನ್ನೂ ಕ್ವಾಲಿಟಿ ಚೆನ್ನಾಗಿದೆ, ಪ್ಲೀಟ್ಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ಪ್ಲೀಟ್ಸ್ ಒಂಚೂರು ಕಮ್ಮಿ ಇದೆ. ಲೆಹೆಂಗಾ, ಅದು ನಾನು ಲೆಹೆಂಗಾ ಕೇಳ್ತಾ ಇದ್ದೆ ರಮ್ಯ. ನಮಗೆ ಅಲ್ಲಿ ಏನಂದರೆ ಕೆಲವರು ಪಾಪ ಏನೋ ಇನ್ಸ್ಟಾ ಯೂಸ್ ಮಾಡಲ್ಲ, ಅವರಿಗೆ ಹೆಲ್ಪ್ ಆಗಲಿ ಅಂತ. ಅದಕ್ಕೆ ನಾನು ಎಲ್ಲ ಯಾವಾಗಲೂ ತೋರಿಸೋದಕ್ಕೂ ಹೊಸದಾಗಿ ಏನಾದರೂ ಆ್ಯಡ್ ಮಾಡಿದ್ರೆ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇನ್ಸ್ಟಾ ಇಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ ಹಾಕಿರ್ತೀನಿ, ಫೋನ್ ನಂಬರು ಹಾಕಿರ್ತೀನಿ, ಯಾವ್ದಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟು ಇವತ್ತಿನ ಬ್ಲಾಗ್.